ಇನ್ನು ಈ ಸಿನಿಮಾದ ಪ್ರಮೋಷನ್ಸ್ ಆಕ್ಟಿವಿಟೀಸಲ್ಲಿ ಶ್ರೀಮುರಳಿ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮನ್ನು ತುಂಬ ಹೊಗಳಿ ಮಾತಾಡ್ತಾರೆ. ನಾನು ಇವೆಂಟಲ್ಲಿ ನಾನು ಕೇಳಿಸ್ಕೊಳ್ತಾ ಇದ್ದೆ, ನಿಮ್ಮದು ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ನೀವು ಪಾತ್ರ ಮಾಡಿದ್ದೀರಿ ಅಂತ, ಮತ್ತು ನಿಮ್ಮನ್ನು ಫೇವ್ರೆಟ್ ಅಂತೆಲ್ಲ ಹೇಳ್ತಾರೆ. ಸೊ ಇದು ಹೇಗೆ ಅನ್ನಿಸ್ತು ನಿಮ್ಗೆ? ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಶ್ರೀಮುರಳಿ ಸರ್ ಅಂದರೆ ಈಗ ಹೊಸಬ್ರಿಗೆ ಸಿನಿಮಾ ಮಾಡಿದಾಗ ಮಾಡೋದು ಎಷ್ಟು ಕಷ್ಟನೋ ಎಲ್ಲ ಮಾಡಿ ತಂದು ನಿಲ್ಸಿರ್ತೀವಿ, ಅಂದರೆ ರಿಲೀಸ್ ಆ ಥರವರೆಗೂ ಪ್ರಮೋಟ್ ಮಾಡೋಕ್ಕೆ ತುಂಬ ಕಷ್ಟ. ಹೌದು, ಪ್ರಮೋಷನ್ಸ್ ಅನ್ನೋದು ತುಂಬ ಕಷ್ಟ. ನಾನು ಅಲ್ಲೂ ಸ್ಟೇಜ್ ಮೇಲೆ ಹೇಳಿದೆ, ಆಡಿಯನ್ಸ್ಗೆ ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಗೊತ್ತೋ ಗೊತ್ತಿಲ್ವ. ಈ ಹೊಸಬ್ರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿರೋರಿಗೆ ಗೊತ್ತು, ಅಂದರೆ ಒಬ್ಬರು ಸ್ಟಾರ್ ವ್ಯಾಲ್ಯೂ ಇರೋರು ಬಂದು ಸ್ಟಾರ್ ಬಂದು ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ಕೊಳೋದು ಎಷ್ಟು ದೊಡ್ಡ ಕಷ್ಟ, ಅಂದರೆ ಎಷ್ಟು ಇಂಪಾರ್ಟೆಂಟು, ಎಷ್ಟು ನಮಗೆ ಮ್ಯಾಟ್ರ್ ಆಗುತ್ತೆ ಅಂತ. ಎಷ್ಟೇ ಚೆನ್ನಾಗಿರೋ ಪ್ರಾಡಕ್ಟ್ ನಮ್ಮದು ಸಿನಿಮಾ ಇದ್ರೂ ಅದು ಜನಕ್ಕೆ ರೀಚ್ ಆಗಬೇಕಂದ್ರೆ ಶ್ರೀಮುರಳಿ ಸರ್ ಥರದ್ದೊಂದು ಸ್ಟಾರ್ ಬಂದಾಗ ನಮಗೆ ಶಕ್ತಿ, ಅದು ಒಂದು ತುಂಬ ಖುಷಿ ಆಗುತ್ತೆ. ಹೇಮಂತ್, ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪರೇಷನು, ಬಹುಶಃ ನಾನು ಇಷ್ಟರ ಮಟ್ಟಿಗೆ ರೆಡಿ ಆಗಿರಲಿಲ್ಲ ಚಂದ್ರಚೂಡ್ ಅವರಲ್ಲಿ. ನನ್ನ ಪಾತ್ರ ಆಗಿತ್ತು, ಆದರೆ ಈ ಸಿನಿಮಾಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ನನಗೆ ಗೊತ್ತು. ಅದರಂಥ ಪ್ರಾಣ ಸಂಕಟ, ಅದರಂಥ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋದು ಸ್ಕ್ರೀನ್ ಮೇಲೆ, ಅಲ್ಲಿ ಬಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಇಟ್ಸ್ ಅ ಟಾಸ್ಕ್, ಇಟ್ಸ್ ಕ್ವಾಟ್ ಅ ಟಾಸ್ಕ್. ಆ ಒಂದು ಟಾಸ್ಕಲ್ಲಿ ನೀವು ಗೆದ್ದಿದ್ದೀರಾ. ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ವಿ ವೆಲ್ಕಮ್ ಯು. ಹೆಣ್ಮಕ್ಳು ನೀವು ಚೆನ್ನಾಗಿ ಮಾಡಿದ್ರು ಕಣ್ರಮ್ಮ, ಲುಕ್ ವೆರಿ ಪ್ರಿಟಿ, ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಮಹೇಶ್, ಐ ಮಸ್ಟ್ ಟೆಲ್, ಮೆನ್ಷನ್ ಮಾಡಲೇಬೇಕು, ಐ ಹರ್ಡ್ ದಟ್ ಯು ಆರ್ ಪ್ಲೇಯಿಂಗ್ ಅ ವೆರಿ ಪ್ರಾಮಿನೆಂಟ್, ಈಕ್ವಲಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮೂವಿ. ನಿಮ್ಗೆ ಒಳ್ಳೇದಾಗುತ್ತೆ, ಯಾಕೋ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ. ಮತ್ತು ಇದರಲ್ಲಿ ನಿಮ್ಮ ಬಾಡಿ ಅಷ್ಟೇ ಅಲ್ಲ, ನೀವು ಫೈಟ್ ಸೀನ್ಸ್ ಇರ್ಬೋದು ಮತ್ತು ಡಾನ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ಮೂನ್ ವಾಕ್ ಎಲ್ಲ ಮಾಡಿದ್ದೀರಾ ಈ ಸಿನಿಮಾದಲ್ಲಿ. ಮುಂಚೆ ಡಾನ್ಸ್ ಮಾಡ್ತಿದ್ರ ಅಥವಾ ಸಿನಿಮಾಗಾಗಿ ಪ್ರಿಪೇರ್ ಆಗಿದ್ದ? ಫೈಟ್ ಆದರೆ ಫಸ್ಟಿಂದನೂ ಮಾಡ್ತಾ ಇದ್ವಿ. ಅಂದರೆ ಫೈಟ್ ಅಂದರೆ ಹಂಗಲ್ಲ, ಮಾರ್ಷಲ್ ಆರ್ಟ್ಸು, ಮಿಕ್ಸ್ ಮಾರ್ಷಲ್ ಆರ್ಟ್ಸು, ಜಿಮ್ಮು, ಮಾರ್ಷಲ್ ಆರ್ಟ್ಸು ಮತ್ತು ಫೈಟ್ಸ್ ಅದೆಲ್ಲಾನು ಸಿನಿಮ್ಯಾಟಿಕ್ ಇದು, ಅದೆಲ್ಲ ಫಸ್ಟಿಂದನೂ ಚಿಕ್ಕ ವಯಸ್ಸಿಂದ ಮಾಡ್ತಾರೆ. ಸ್ಪೋರ್ಟ್ಸ್ ಪರ್ಸನ್ ಆಗಿರೋದು ಅದೆಲ್ಲ ಮಾಡ್ಕೊಂಡ್ಬರ್ತಾ ಇದ್ದೆ. ಇದು ಸಿನಿಮಾಗೆ ಏನು ಇದಾಗಿಲ್ಲ. ಡ್ಯಾನ್ಸ್ದು ಏನಂದ್ರೆ ಚಿಕ್ಕ ವಯಸ್ಸಿಂದ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಡ್ಯಾನ್ಸ್ ಕಡೆಗೆ. ಯಾವಾಗಲೂ ಚಿಕ್ಕ ವಯಸ್ಸೆಲ್ಲ ಬ್ರೇಕ್ ಡ್ಯಾನ್ಸು, 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅವಾಗ ಮಾಡಿರೋದು ಬಿಟ್ರೆ, ಆಮೇಲೆ ಡ್ಯಾನ್ಸ್ ಕಡೆಗೆ ಅದಕ್ಕೆ ನಮ್ಗೆ ಏನು ಫೀಲಿಂಗ್ ಅಂದರೆ ಡ್ಯಾನ್ಸ್ ಅದೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಸಿಂಗಿಂಗು ಡ್ಯಾನ್ಸು ಅಂತ ನಾವೆಲ್ಲ ಈ ಫುಲ್ಲು ಅವಾಗಿಂದನೂ ಆ್ಯಕ್ಷನ್ ಮೂವಿ ಆ ಥರ ಇದು ಮಾಡಿದೆ. ಆಮೇಲೆ ಡೈರೆಕ್ಟ್ ಅಂದರೆ ಫಿಲಮ್ ಇಂಡಸ್ಟ್ರಿಗೆ ಎಂಟರ್ ಆಗೋ ಟೈಮಲ್ಲಿ ಅವಾಗ ಗೊತ್ತಾಯಿತು, ಇಲ್ಲ ಡ್ಯಾನ್ಸೂ ವೆರಿ ಇಂಪಾರ್ಟೆಂಟ್, ಅದಕ್ಕೊಂದು ವರ್ಗ ಇರ್ತಾರೆ. ಕಮರ್ಷಿಯಲ್ ಸಿನಿಮಾ ಅಂದರೆ ಅದು ಎಷ್ಟು ಇಂಪಾರ್ಟೆಂಟು ಅಂತ ಆಮೇಲೆ ಡೈರೆಕ್ಟ್ರು ಹೇಳಿದ್ರು, ಹೊಸಬ್ರಾಗಿ ಬರ್ತಾ ಇದ್ದೀರಾ, ಏನೇನು ಮಾಡಿದ್ರು ಇನ್ನೂ ಕಡಿಮೆ ಅಂತ ಇರುತ್ತೆ, ಡ್ಯಾನ್ಸೂ ಬರಲೇಬೇಕು, ಹೋಗಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಬೇಡ, ಬಟ್ ಈ ಕತೆಗೆ ಒಳ್ಳೆ ಡ್ಯಾನ್ಸು ಎಲ್ಲ ಇರಬೇಕು. ಎಲ್ಲ ಸುಮ್ಮನೆ ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹೀರೋಯಿನ್ ನೋಡಿದ ತಕ್ಷಣ ಎಲ್ಲ ಫಾರಿನಲ್ಲಿ ಹೋಗಿ ಡ್ಯಾನ್ಸ್ ಆಡೋದು ಆ ಥರ ಇಲ್ಲ. ಸ್ಟೋರಿನಲ್ಲೇ ಡ್ಯಾನ್ಸ್ ಬರುತ್ತೆ. ಒಂದೆಲ್ಲ ವೆಡ್ಡಿಂಗ್ ಹೋಗಿರ್ತೀರಿ, ಅಲ್ಲಿ ಎಣ್ಣೆ ಹೊಡೆದು ಡ್ಯಾನ್ಸ್ ಆಡೋ ಥರ ಒಂದು ಮಜವಾದ ಡ್ಯಾನ್ಸು ಚೆನ್ನಾಗಿರ್ಬೇಕು ಅಂತ ಆಗ ಭೂಷಣ್ ಮಾಸ್ಟರ್ಗೆ ಹೇಳ್ತೀನಿ. ಯೂಶಲಿ ನಾರ್ಮಲ್ ಕಾಸ್ಟ್ಯೂಮಲ್ಲಿ ಡಾನ್ಸ್ ಆಡೋದೇ ಕಷ್ಟ ಆಗುತ್ತೆ ಅಂತ, ಅದರಲ್ಲಿ ನಿಮ್ಮಿಬ್ಬರ ಕೈಲಿ ಸ್ಯಾರಿಲ್ ಡಾನ್ಸ್ ಮಾಡಿಸಿದ್ದಾರೆ. ಸಾರಿ ಆ್ಯಂಡ್ ಹೀಲ್ಸ್ ಆಲ್ಸೋ. ಹೌದು, ಅದನ್ನು ಹಾಕೊಂಡು ಮಾಡೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು, ಬಟ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ಸ್. ಯಾಕಂದರೆ ಎಲ್ಲ ಕೋ ಆ್ಯಕ್ಟರ್ಸೂ, ಹೇಮಂತ್ ಆಗಲಿ ಗೋಪಿಕಾ ಆಗಲಿ, ದೇ ವರ್ ಆಲ್ ವೆರಿ ಸಪೋರ್ಟಿವ್, ವೆರಿ ಫ್ರೆಂಡ್ಲಿ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಹೌದು, ಬ್ಲಡ್ ಬಗ್ಗೆ ನಾನು ಮಾತಾಡಲೇಬೇಕು. ಬ್ಲಡ್ ಹೆಸರು ಅಲ್ಲ, ಇಲ್ಲ ಬ್ಲಡ್ ಅಲ್ಲ. ನಾವು ಪೋಸ್ಟರು ಅಥವಾ ಟೀಸರ್ ಟ್ರೇಲರ್ ಏನೇ ನೋಡಿದ್ರು ಅದರಲ್ಲಿ ಬ್ಲಡ್ ಕಾಣ್ತಾ ಇದೆ. ನೀವು ಇಲ್ಲೂ ನೋಡ್ಬೋದು, ಬ್ಲಡ್ ಇದೆ, ಫೈಟಿಂಗ್ ಸೀನ್ಸ್ ಇದೆ. ಸೊ ಮಹೇಶ್ ಅವ್ರ ಜೊತೆಗೆ, ಅಂದರೆ ಕಾರ್ತಿಕ್ ಮಹೇಶ್ ಅವ್ರ ಜೊತೆಗೇನ ಅಥವಾ ಈ ಥರ ಎಲ್ಲ ರಾಕ್ಷಸರ ಜೊತೆಗೂ ನಿಮ್ಮ ಫೈಟಿಂಗ್ ಸೀನ್ಸ್ ಇರ್ತಾವ? ಆ್ಯಕ್ಚುಲಿ ಕಾರ್ತಿಕ್ ಅವ್ರ ಜೊತೆ ನಮ್ಮದು ಅದು ನೀವು ನೋಡಬೇಕು, ಬೇರೆಯವ್ರ ಜೊತೆ ಎಲ್ಲ ಇದೆ, ನೀವು ನೋಡಿದ್ರೆ ಬೇರೆಯವ್ರ ಜೊತೆ ಎಲ್ಲ ಫೈಟ್ ಇದೆ. ಅವರು ನಾವು ಅಂದರೆ ಫೈಟ್ ಮಾಡ್ತೀರಾ, ನಾವು ಸೇರ್ಕೊಂಡು ಫೈಟ್ ಮಾಡ್ತೀರಾ, ಇಲ್ಲ ಏನಾಗುತ್ತೆ ಅದೆಲ್ಲ ನೀವು ನೋಡಬೇಕು. ಅದು ಒಂದು ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತು ನನ್ನ ಜೊತೆ ನೀವು ಭಾಗಿಯಾಗಿದ್ರಿ, ಸಾಕಷ್ಟು ಮಾತಾಡಿದ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.